ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿ ಚಂದ್ರು ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರಮ್ಮ. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಏನೊಂದು 7-8 ಕಾಯಿಲೆ ಇದ್ದಾವೆ, ಬಟ್ ತೊಂದರೆ ಇಲ್ಲ. ನೀವು ಬೆಳೆದ ಮೇಲೆ ನೀವು ಅಲ್ಲಿ ಹೋದಾಗ, ಮಠಕ್ಕೆ ಹೋದಾಗ ಹೇಗಿತ್ತು? ಮಧ್ಯೆ ಹೋಗಿ ಬರೋದು ಸಾಮಾನ್ಯವಾಗಿ ಮಠಕ್ಕೆ ಕಾಲು ಬೀಳೋದೆಲ್ಲ ಆಗ್ತಿತ್ತೆ. ಇದಾಗಿರೋದು ನಾನು ಹೇಳ್ತಿರೋದು 68, 69, 70, 71 ಈ ಪೀರಿಯಡು. ನಾನು 83ರಲ್ಲಿ 85ರಲ್ಲಿ MLA. ಎಷ್ಟು ವರ್ಷ ಆಗಿದೆ? 15 ವರ್ಷ. 15 ವರ್ಷ ಅದು ಬಿಟ್ಬಿಟ್ಟೆ ಬಂದೆ, ಓದ್ದೆ, ಇಲ್ಲೇನೋ ಓದ್ತಿದ್ದೆ. ಮಠಕ್ಕೆ ಮಧ್ಯೆ ಯಾವಾಗಲೂ ಹೋಗ್ತಿದ್ದೆ. ಯಾವಾಗಲೋ ಸ್ವಾಮಿಗಳು ಸಿಕ್ತಾಗ ಅಡ್ಬಿಡ್ರಿ, ಏನಪ್ಪ ಚಂದ್ರು ಅನ್ನೋರು ಅಷ್ಟೇನೆ. ಅವಾಗ ಚಡ್ಡಿ ಚಂದ್ರು ಹೇಳ್ತಿರ್ಲಿ, ರೇಗಿಸ್ತಿರ್ಲಿ. ನೆನಪಿತ್ತವ್ರಿಗೆ. ಹಾಂ, ಚೆನ್ನಾಗಿ ಫಿಕ್ಸ್ ಆಗ್ಬಿಟ್ಟಿದ್ನಲ್ಲಮ್ಮ. 3-4 ವರ್ಷ ಇದ್ನಲ್ಲ. ಆಮೇಲೆ ಒಂದ್ಸತಿ ಮಠದಿಂದ ಫೋನ್ ಬಂತು. MLA 31ನೇ ವಯಸ್ಸಿನಲ್ಲಿ MLA ಆಗಿದ್ದೀನಿ. 15 ವರ್ಷ ಗ್ಯಾಪಲ್ಲಿ ಗೌರಿಬಿದನೂರಿನಿಂದ MLA ಎಲೆಕ್ಟ್ ಆಗ್ಬಿಟ್ಟೆ. ಎಲೆಕ್ಟ್ ಆದ ತಕ್ಷಣ ಅವ್ರಿಗೇನು ಗೊತ್ತಾಯ್ತೋ ಗೊತ್ತಿಲ್ಲ, ಮಠದಿಂದ ಒಂದು ಫೋನ್ ಬಂತು. ಸಿದ್ಧಗಂಗಾ ಮಠದಿಂದ ಸರ್, ಸ್ವಾಮಿಗಳು ಪಿ ಅವ್ರು ಮಾತಾಡ್ತಿದ್ವಿ. ಏನೇನು ಸರ್, ಏನಾಯ್ತು ಅಂತ ಹೇಳಿ. ಇಲ್ಲ ಸಾಹೇಬರು ಎಂಥದೋ ಒಂದು ಡೇಟ್ ಕೊಟ್ಟು ಅವತ್ತು ಸಾಯಂಕಾಲ ಸಭೆ ಕಲ್ಚರಲ್ ಕಾರ್ಯಕ್ರಮ ಇದೆಯಂತೆ, ಸ್ವಾಮಿಗಳು ಆಜ್ಞೆ ಮಾಡಿದ್ದಾರೆ, ತಾವು ಅತಿಥಿಯಾಗಿ ಬರಬೇಕಂತೆ. ನನಗೆ ಗಾಬರಿ. ಅವ್ರು ಸ್ವಾಮಿಗಳು ಅತಿಥಿ ಏನಿದು ನನ್ನ ಕರೆಯೋದು, ಬರಬೇಕಂತ ಅವ್ರು ಕಡ್ಡಾಯ ಹೇಳಿದ್ದಾರೆ ಅಂತ. ಅವ್ರಿಗೆ ಬೇಕಾದ್ರೆ ಕೊಡಲ ಅಂದರೆ ಏನು ಬೇಡ, ದಯಮಾಡಿ ನಾನು ಬರ್ತೀನಿ. MLA 85. ಅಲ್ಲಿಗೆ ಹೋದರೆ ಅದೇ ಅವತ್ತು ನನಗೆ ಹೇಳಿದಲ್ಲ, ಚಡ್ಡಿ ಚಂದ್ರು ಅಂತ 3-4 ಸಾವಿರ ಜನ, 7-8 ಸಾವಿರ ಜನ ಕೂತವ್ರೆ. ಅವತ್ತು 7-8 ಸಾವಿರ ಕೂತವ್ರೆ. ಕರ್ಕೊಂಡು ನನಗೊಂದು ಚೇರ್ ಹಾಕವ್ರೆ ಸ್ವಾಮಿಗಳ ಪಕ್ಕ. ನಾನಿಲ್ಲ ಗುರುಗಳೇ, ಕೂತ್ಕೊಳ್ಳೋದ ಅಂತ ನಾನು ನೆಲಕ್ಕೆ ಕೂತ್ಕೊಳ್ಳೋಕೆ ಹೋದೆ. ನಿನ್ನ ಸ್ಥಾನಕ್ಕೆ ನಾನು ಗೌರವ ಕೊಡಬೇಕು, ಕೂತ್ಕೊ ಅಂತ ಕುಂಡ್ರಿಸಿದ್ರು. ನನಗೂ ಅವ್ರಿಗೆ 35-40 ವರ್ಷ ಡಿಫ್ರೆನ್ಸು. ಕೂರಿಸಿ ಆಮೇಲೆ ಮಾತಾಡಿ, ಇವರು ನಮ್ಮೂರು ಅವತ್ತು ಹೇಳಿದ್ರು, ಚಡ್ಡಿ ಚಂದ್ರು ಅಂತ ಪರಿಚಯ ಆಗಿದ್ರು. ಅವತ್ತು ಏನೂ ಓದದೇ ಇರೋ ಒಬ್ಬ ಹುಡುಗ, ಸರಿಯಾಗಿ ಪಾಸು ಮಾಡದೇ ಇರೋ ಒಬ್ಬಾಗ, ಕಾಪಿ ಹೊಡೆದು ಪಾಲಾಗಿದ್ದಾನೆ, ಡಿಗ್ರಿನೂ ಮಾಡಿದ್ದಾನೆ, LLBನೂ ಫೇಲ್ ಆಗಿದ್ದಾನೆ, ಎಲ್ಲ ಗೊತ್ತು ಮಾಹಿತಿ. ಇವತ್ತು ನೋಡಿ, ಸಮಾಜದಲ್ಲಿ ಧೈರ್ಯ ಇದ್ದರೆ, ಇಚ್ಛಾಶಕ್ತಿ ಇದ್ದರೆ, ಸಾಧಿಸಬೇಕು ಅನ್ನೋ ಹಠ ಇದ್ದರೆ, ಬಡವರಾಗಲಿ ಚಿಕ್ಕ ಶ್ರೀಮಂತ ಮುಖ್ಯ ಅಲ್ಲ, ಒಂದು ಇದು ಕ್ಷೇತ್ರಕ್ಕೆ MLA ಆಗಿ ಎಲೆಕ್ಟ್ ಆಗಿದ್ದಾನೆ, ಜನ ಪ್ರೀತಿಸ್ತಿದ್ದಾರೆ, ಇವನ್ನ ಸಿನಿಮಾ ನಟ ಆಗಿದ್ದಾನೆ. ಸೊ ದಿಸ್ ಈಸ್ ಮಾದರಿ ಆಗಬೇಕು ನಿಮಗೆ ಅಂಥೇಳಿ, ನೀನು ಭಾಷಣ ಮಾಡಿ ಇವಾಗ ಅಂತ. ಆಮೇಲೆ ಅದು ಹೇಳಿದ್ರು, ನೀನೇನು ಸಿಕ್ಕಾಪಟ್ಟೆ ತಮಾಷೆ ಮಾಡ್ತೀಯಂತೆ, ತಮಾಷೆ ಭಾಷಣ ಮಾಡು, ನೀನು ಗಂಭೀರ ಮಾತಾಡೋದು MLA ಥರ ಅಂತ. ಸರಿ, ಆಮೇಲೆ ತರಲೆ ಅದೇ ಮಠದ್ದೇ ಕತೆ ಹೇಳ್ಕೊಂಡು ಇನ್ಯಾವುದೋ ಕತೆ ಎಲ್ಲ ಹೇಳಿದ್ದಾರೆ. ಆಮೇಲೆ ಅವರೂ ನಕ್ಕರು. ಆಮೇಲೆ ಹಾರ ಹಾಕಿ ಸನ್ಮಾನ ಮಾಡಿ ತಾಂಬೂಲ ಎಲ್ಲ ಕೊಟ್ಟರು, ಕಳಿಸ್ಕೊಟ್ರು. ಆಮೇಲೆ ನಂಟು ಹೋಗೋದು ಬರೋದು ಇದ್ದೆ. ಬಟ್ ಕಣ್ಣಲ್ಲಿ ನೀರು ಬಂತು ಅವತ್ತು. 15 ವರ್ಷದಲ್ಲಿ ನನ್ನ ರಿಫಾರ್ಮೇಷನ್ ಹೆಂಗೆ ಆಯಿತು, ಆಮೇಲೆ ಅವ್ರು ಹೆಂಗೆ ಗುರ್ತಿಡಿದ್ರು, ಆಮೇಲೆ ಅದನ್ನು ಹೆಂಗೆ ಅವರು ಪಾಸಿಟಿವ್ ಆಗಿ ತೊಗೊಂಡ್ರು. ತುಂಟನೇ ಇವನು, ಬಟ್ ಬದುಕುವ ಮಾರ್ಗ ಕಲ್ತಿದ್ದಾನೆ. ಆಮೇಲೆ ಅಡ್ವೈಸು ಮಾಡೋದು, ಒಳ್ಳೇದು ಮಾಡು, MLA ಆಗಿದ್ಯಾ, ಕ್ಷೇತ್ರಕ್ಕೆ ಒಳ್ಳೇದು ಮಾಡು, ಗೊತ್ತೈತೆ ಅಂತ ಅವ್ರಿಗೆಲ್ಲ ಮಾದರಿ ಅಂತ ತೋರಿಸಿ ಇದು ಹೇಳ್ದಲ್ಲ, ಯಾವುದು ಎಕ್ಸಾಂಪಲ್ ಏನು ನಡೀತು ಅಂತ. ಆ ಮಠ ಇವತ್ತು ನನಗೆ ಗ್ರೇಟ್. ನಾನು ದೇವರು ಅಂತ ನಂಬಿದ್ರೆ ಆ ಥರ. ನಾನು ಗುಡಿ ದೇವ್ರನ್ನ, ಕಲ್ಲು ದೇವ್ರನ್ನ, ಹಿಂಗೆ ನೂರಾರು ದೂರಗಳನ್ನ, ಅದು ನಂಬಿಕೆ ಪ್ರಶ್ನೆ ಇಲ್ಲ. ನಂಬಿಕೆ ಇದೆ. ನಂಬಿಕೆ ಹೆಂಗಿದ್ರೆ ಮಾಡೋ ಕೆಲಸದಲ್ಲಿ ನಂಬಿಕೆ, ಸೇವೆನಲ್ಲಿ ನಂಬಿಕೆ, ಅದೇ ದೇವ್ರಿಗೆ. ಕಾಯಕವೇ ಏನು ಹೇಳಿದ್ರು ಬಸವಣ್ಣ, ಕಾಯಕವೇ ಕೈಲಾಸ. ಕೈಲಾಗದವ್ರನ್ನ ಮೇಲಕ್ಕೆತ್ತು, ಕೈಲಾಗೋಷ್ಟು ಸಹಾಯ ಮಾಡು. ಆಮೇಲೆ ಆ ತೊಂದರೆ ಸಿಕ್ಕಾಕೊಂಡವ್ರಿಗೆ ಕೈ ಹಿಡಿ. ಆಮೇಲೆ ಈ ಪಾಸಿಟಿವ್ ಗುಣಾತ್ಮಕವಾಗಿರು ಯಾವುದನ್ನು. ಆಮೇಲೆ ಯಾರು ಹೆಂಗನ ಶ್ರೀಮಂತರಾಗಲಿ, ಇರೋದ್ರಲ್ಲಿ ಸಂತೋಷಪಡು, ಈ ಭಾವನೆಯಿಂದ ಕಲ್ತ್ಕೊಂಡಿರೋ ಅನ್ನೋದು. ನಾನು ಕಾಯಕವೇ ಕೈಲಾಸ ಅನ್ನೋದು ಈ ಥರದಲ್ಲಿ ತೃಪ್ತಿ ಪಡ್ತೀನಿ. ಈಗ ಮಠದ ಆ ಸ್ವಾಮಿಗಳನ್ನ ನಾನು ನಡೆದಾಡೋ ದೇವರಾದ್ದರಿಂದ ಅವರೇ ದೇವ್ರು ನನಗೆ ಗೊತ್ತಿಲ್ಲ, ದೇವ್ರು ನನ್ನ ಹತ್ರ ಮಾತಾಡ್ತಿಲ್ಲ, ಯಾವ ದೇವರು ನಂಬಿ ಅಷ್ಟಿದ್ದೀವಿ. ನನಗೆ ಅದು ಕಣ್ಣೆದುರಿಗೆ ಕಂಡಂಥದ್ದು ನಾನೇ ಉದಾಹರಣೆ ಇರೋದ್ರಿಂದ ದೇವರು ನನ್ನ ಕಲ್ಪನೆ. ಕಾಯಕವೇ ಕೈಲಾಸ, ಕೆಲಸವೇ ಕೈಲಾಸ, ಕೈಲಾಗಿದ್ದು ಸಹಾಯ ಮಾಡೋದೇ ಕೆಲಸ. ಮುಖ್ಯಮಂತ್ರಿಗಳು ಅಲ್ಲಿ ಮಾಜಿ ಈ ಥರ ಎಲ್ಲ ಇದ್ದಾವೆ ಸರ್, ಹಾಲಿ ಮಾಜಿ ಅಂತ. ಬಟ್ ನೀವು ಕೊನೆವರೆಗೂ ಕೂಡ ಹಾಲಿ ಮುಖ್ಯಮಂತ್ರಿನೇ ಸರ್. ನಿಮ್ಮ ಹೆಸರು ಎಲ್ಲೂ ಕೂಡ ನೋಡಿ, ಇದು ಹಂಗೇನೆ ಮಠದಲ್ಲಿ ಅದಂಗೆ ಆಯ್ತು ಕತೆ. ನಾನು ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ಬಿಡೋದು ಮರ್ತಿಲ್ಲ. ಮಠದಲ್ಲಿ ಓದಿದ್ದಾಯಿತು, ಮದುವೆ ಆಯಿತು. ಮದುವೆನೂ ಕೂಡ ಲವ್ ಮ್ಯಾರೇಜು ಮಣ್ಣು ಮುಸಿ ಅಂಥದ್ದು ಇಲ್ಲವೇ ಇಲ್ಲ. ಆ ಕಾಲದಲ್ಲಿ ನಿಮ್ಗೆ ಕಾಪಿ ಕೊಡ್ಸೋಕ್ಕೆ ದುಡ್ಡು ಎಲ್ಲಿರೋದು ಲವ್ ಮಾಡೋಕ್ಕೆ. ನಮ್ಮ ಮನೆಯವ್ರು ನೋಡಿದ್ದು ಹುಡುಗಿನೇ ಒಪ್ಪದೆ. ಸಿರಾ ತಾಲೂಕು ಪದ್ಮ ಅಂತ.
ಕರೆಕ್ಟಾಗಿ ಅವ್ಳ ಮುಖ ನೋಡಿದ್ದು ಪರದೆ ಬಿಟ್ಟಾಗ್ಲೇನೆ ಯಾವುದು ಮುಹೂರ್ತ ಮಾಡ್ತಾರಲ್ಲ ಹೆಣ್ಣು ನೋಡಿರ್ಲಿಲ್ಲ. ಹೋಗಿದ್ದೆ ಅದು ಒಂದು ದೊಡ್ಡ ಕತೆ. ಹೆಣ್ಣು ಕರ್ಕೊಂಡು ಹೋಗಿದ್ರು. ಶಾಸ್ತ್ರ ನಮ್ಮಲ್ಲೆಲ್ಲ ಅದು ಮಾಡ್ತಾರಲ್ಲ ಹೆಣ್ಣಿನ ಕಡೆ ಮನೆ. ನಮ್ಮ ಜೊತೆ ನಮ್ಮ ಭಾವ, ನನ್ನ ಸ್ನೇಹಿತರು ರಾಜಾರಾಮು ಎಲ್ಲ ಬಂದಿದ್ದರು. ಅಷ್ಟೊತ್ತಿಗೆ ಸಿಗರೇಟ್ಸ್ ಇದ್ದದೆಲ್ಲ ಬಿತ್ತು ನನಗೆ, ಅದೆಲ್ಲ ಹೇಳಕ್ಕೆ ಹೋಗಿರಲಿಲ್ಲ. ಅವ್ರ ಮನೆಗೆ ಇಲ್ಲಿಂದಲೇ ಹೋದ ಕಾರ್ ಮಾಡಿಕೊಂಡು ಹಳ್ಳಿ. ಅಲ್ಲೇನು ಪದ್ಧತಿ ಅಂದರೆ ಏನಾದರೂ ಒಂದು ತಿಂಡಿ ಮಾಡಿ ಒಂದು ಸ್ವೀಟ್ ಮಾಡ್ತಾರೆ, ಮಾಡಿ ಬಡಿಸ್ತಾರೆ. ಆ ಬಡಿಸೋವಾಗ ತುಪ್ಪ ಯಾರು ಹಾಕ್ತಾರೋ ಅವರೇ ಹುಡುಗಿ ಅಂತ. ಏನಾದರೂ ಗುರುಸಿಕ್ಬೇಕಲ್ಲ, 5-6 ಜನ ಇರ್ತಾರಲ್ಲ ಹೆಂಗಸರು, ಅವ್ರ ಅತ್ತೆ ತಂಗಿರು ಎಲ್ಲ ಯಾರು ಅಂತ ತಿಳ್ಕೊಳ್ಳೋದು. ಆಮೇಲೆ ಹೆಣ್ಣನ್ನು ಕರ್ಕೊಂಬಂದು ಬಿಟ್ಬಿಟ್ಟು ನೀವು ಮಾತಾಡ್ಕೊಂತ ಹೇಳೋ ಸ್ಥಿತಿಲಿ ಆರಾಮಾಗಿರಲಿಲ್ಲ. ಸೊ ಇದೆಲ್ಲ ಸದ್ಮೇಲೆ ನಮ್ಮ ಭಾವವ್ರಿಗೋ ಯಾರಿಗೋ ಹೇಳಿದರು, ತುಪ್ಪ ಯಾರು ಹಾಕ್ತಾರೋ ಅವರೇ ಕೊಡೋ ಹುಡುಗಿ ಅಂತ ಹೇಳಿದ್ರು. ಸೊ ಈಗ ತುಪ್ಪ ಹುಡುಗಿ ನೋಡ್ಕೊಂಡು ನಾವು ಕರ್ಕೊಂಡು ಉಪ್ಪಿಟ್ಟು ಮಾಡಿದ್ರು ಅವ್ರ ಮನೆಯಲ್ಲಿ. ನನಗೆ ಉಪ್ಪಿಟ್ಟು ಪ್ರಿಯ ಬೇರೆ ಮೊದಲಿಂದ. ಎಂಥ ಉಪ್ಪಿಟ್ಟಾದರೂ ತಿಂತೀನಿ ತುಂಬ. ತಿನ್ನುವಾಗ ಅಲ್ಲಿ ಬೇರೆ ಬಂದಿತ್ತು. ಅಲ್ಲ, ಉಪ್ಪಿಟ್ಟೆ ಪ್ರೀತಿ ಆಗೋಗಿರೋದ್ರಿಂದ ಆಲ್ರೆಡಿ ಒಂದು ಸ್ವಲ್ಪ ಇದು ಈ ಮನೆ ಇನ್ಕ್ಲೂಷನ್ ಇದನ್ನು ಚೆನ್ನಾಗಿದ್ದಂಗೆ ಬಡಬಡೆ ಉಪ್ಪಿಟ್ಟು ಹಾಕಿದ್ಮೇಲೆ ಉಪ್ಪಿನಕಾಯಿ ಹಾಕಿದ್ರು. ಆಮೇಲೆ ತುಪ್ಪ ತಂದರು. ಅವಾಗಿನ ಕಾಲದಲ್ಲಿ ಕಾಯಿಸಿದ ತುಪ್ಪ ಅವಾಗ ಅವತ್ತೇ ಸೀರೆ ಉಡ್ಸೋರು. ಸೀರೆ ಉಟ್ಟೇ ಇಲ್ಲ ಅಲ್ಲಿವರೆಗೂ. ನನ್ನ ಹೆಂಡ್ತಿ ಆಗಿದ್ದವಳು ಲಂಗ ದಾವಣಿ ಹಾಕೊಂಡಿರೋ ಓಡಾಡ್ತಿದ್ದು. 19 ವರ್ಷ ಆಕೆಗೆ, ನನಗೆ 29 ವರ್ಷ, 10 ವರ್ಷ ಡಿಫ್ರೆನ್ಸು. ಕೆಂಪಿಗೆ ಬೆಳ್ಳಗಿದ್ರು. ಬಟ್ ಹೆಂಗೆ ಆಮೇಲೆ ಧೈರ್ಯವಾಗಿ ನೋಡೋದು ಹೆಂಗೆ ಸಂಕೋಚ ಅಲ್ವೇ. ನಮ್ಮ ಇವರೊಂದಷ್ಟು ಜನ ಕೂತವ್ರೆ, ಅವ್ರ ಮನೆಯವ್ರು ಒಂದಷ್ಟು ಜನ ಹಿಂಗೆ ಲೈನಾಗಿ ಕೂತಿದ್ವಿ ಕೆಳಗಡೆ ನೆಲದಲ್ಲಿ. ಬಾಳೆಪಟ್ಟೆ ಅಂತ ಗೊತ್ತಾ, ಅದರೊಳಗಡೆ ಉಪ್ಪಿಟ್ಟು ಕೊಟ್ಟಿದ್ದು ನಮಗೆ. ತಿಂತಾಯಿದ್ದೇನೆ, ಬಂದರು. ನೋಡೋ ಹೊತ್ತಿಗೆ ಅರ್ಧ ಮುಖ ಕಾಣಿಸ್ತು ಅಷ್ಟೆ. ಈಗ ನೀನು ಹಿಂಗೆ ಹೋದರೆ ನನಗೇನು ಕಾಣಿಸ್ತದೆ? ಇದು ಯಾವುದೋ ಕೆನ್ನೆ ಪೋಟದ ತುಪ್ಪ ಹಾಕಿ ಇನ್ನೊಂದು ಸರಿ ತುಪ್ಪ ತರೋವ್ರಿಗೂ ನಾವು ಕೇಳೋವ್ರಿಗೂ ನಾವು ಬರೋಲ್ಲ. ಹಿಂಗಾಯ್ತು. ಸೊ ಇವ್ರು ಭಾಳ ಬುದ್ಧಿವಂತರು. ಇನ್ನೊಂದ್ಸತಿ ತುಪ್ಪ ಅವ್ರು ಕೇಳಿಸ್ಕೊಂಡಂಗೆ ಮಾಡ್ಕೊಂಡು ಬರೆಸ್ತಾರೆ. ಆದರೂ ಆನಂದವಾಗಿ ಕೂತ್ಕೊಂಡು ನೋಡೋಕ್ಕಾಗತ್ತಾ? ನೋಡಿದ್ರೆ ಎಲ್ಲರ ದೃಷ್ಟಿ ನಮ್ಮ ಮೇಲೆ ಇರುತ್ತೆ. ಸರಿ, ಅದೇನೋ ಆಯಿತು, ಕೆಂಪಿಗೆ ಬೆಳ್ಳಗಿದ್ರು ಸರಿ ಬಿಡು ಅಂತ ವಯಸ್ಸು ಕೇಳಿದೆ. ಅದು ನೋಡಿದ್ದಾದಮೇಲೆ ಬಟ್ ನಾನು ಪ್ರಾಮಾಣಿಕವಾಗಿ ಅವ್ರ ಮನೆಯವ್ರಿಗೆ ಹೇಳಿದೆ, ನಮಗೆ ಹುಡುಗಿ ಏನೋ ಇಷ್ಟ, ದೊಡ್ಡ ಸಮಸ್ಯೆ ಏನಂದ್ರೆ ಅವ್ರಿಗೆ ಹೇಳ್ಬಿಡಿ, ಇದು ಕಷ್ಟ. 10 ವರ್ಷ ಡಿಫ್ರೆನ್ಸ್ ಇದೆ ವಯಸ್ಸು ಒಂದು. ಆಮೇಲೆ ನಾನು ಕೆಲಸದಲ್ಲಿ ಇದ್ದೀನಿ, ಗುಮಾಸ್ತ ಆವಾಗ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಆ ಕೆಲಸ ಇದೆ. ಅದೊಂದು 400 ರೂಪಾಯಿ ಸಂಬಳ ಬರುತ್ತೆ. ಬಟ್ ಯಾವಗಳಿಗೆ ಆ ಕಾಲದಲ್ಲಿ ದೊಡ್ಡ ಮನೆಗೆ 300 ಕೊಟ್ಬಿಟ್ಟು 100 ರೂಪಾಯಿ ನಾನು ಇಟ್ಕೊಂಡು, ಅವನು 100 ಇಟ್ಕೊಂಡು ರೂಮ್ ಮಾಡಿರಲಿಲ್ಲ, ವಾರದನ್ನ ಮಾಡ್ಕೊಂಡಿದ್ದೆ. ಅವ್ರಿವ್ರ ಮನೇಲಿ ಮಲಿಕೊಂಡು ದುಡ್ಡು ಉಳ್ಸೋಣ ಅಂತ. ಕಂಜೂಸ್ ಅಲ್ಲಮ್ಮ. 100 ರೂಪಾಯಿಗೆ 50 ರೂಪಾಯಿ ಬಾಡಿಗೆ ಕೊಟ್ಬಿಟ್ರೆ ನನಗೇನು ಉಳಿತದೆ? ಆಮೇಲೆ ಅಲ್ಲಿ ತಿಂಡಿ ಪಂಡಿ ಎಲ್ಲ ಯಾಕೆ, ಸುಮ್ಮನಿರೋಣ, ಹೆಂಗೆ ಬ್ಯಾಚುಲರ್ ಇರ್ತದೆ, ನಮಗೇನಿಲ್ಲ. ಅಂದರೆ ಈಗ ಸ್ನೇಹಿತರೆಲ್ಲ ಆದ್ರೆ ಅವ್ರವ್ರ ಮನೆಗೆ ಹೋಗ್ಬಿಡೋದು, ನಮಸ್ಕಾರ. ಆಮೇಲೆ ತಗ್ಗಿ ಬಗ್ಗೆ ನಡ್ಕೊಳ್ಳೋದು ಗೊತ್ತಾಗಿತ್ತಲ್ಲ ಮಠದಲ್ಲಿ ನನಗೆ ಹೆಂಗೆ ನಡ್ಕೋಬೇಕು ಅಂತ. ಆ ಆ್ಯಕ್ಟಿಂಗ್ ಕಲ್ತ್ಕೊಂಡ್ಬಿಟ್ಟಿದ್ನಲ್ಲ ನಾನು. ಹಾಗೆ ಅಂದ್ಕೊಂಡೋದೆ. ಆಮೇಲೆ ಏನು ಹೇಳ್ತೀವಿ, ತುಪ್ಪ ಇದು ಉಪ್ಪಿಟ್ಟು ಹಾಕಿದ್ರು. ಇನ್ನೊಂದು ಸತಿ ಉಪ್ಪಿಟ್ಟು ವಯಸ್ಸು ದೊಡ್ಡದು. ಒಂದು ಕ್ಲಿಯರ್ ಹೇಳ್ಬಿಡಿ, ಸಿನಿಮಾ ಶುರುವಾಗಿದೆ ನಂದು ಫೀಲ್ಡು. ಅಲ್ಲೇ ಕಮರ್ಷಿಯಲಾಗಿ ಹೋಗ್ತಾಯಿದ್ದೆ. ಅಲ್ಲಿ ಅಷ್ಟು ಹಾಫ್ ಬಿಟ್ ಮೂವ್ ಮಾಡಿಬಿಟ್ಟಿದ್ದೆ. ಮಾನಭಂಗ ಇಂಥ ಮಾಡ್ತಿದ್ದು ರೋಲ್ಗಳು ಯಾವಾಗೆಲ್ಲ ಮಾಡ್ತಿದ್ದು. ಕೆಟ್ಟ ವಿಲನ್ ರೋಲ್ ಮಾಡ್ತೀನಿ, ಅನುಮಾನ ಇರೋದು ಬೇಡಿ ಅವರಿಗೆ. ಯಾವತ್ತು ಬೇಕಾದ್ರೂ ಕೆಲಸ ಬಿಡ್ತೀನಿ. ಸಿನಿಮಾ ಜಗತ್ತಿನಲ್ಲಿ, ನಾಟಕದ ಜಗತ್ತು ಇವೆಲ್ಲ ಬಿಡೋಕ್ಕೆ ನಾನು ಆಗಲ್ಲ. ಅವ್ರಿಗೆಲ್ಲರೂ ಇಷ್ಟ ಆದರೆ ಬೇಕಾದ್ರೆ ಒಪ್ಕೊಂಡು. ಈ ವಯಸ್ಸು ಎಲ್ಲ ಬಲವಂತ ಬೇಡಿ, ಫೋರ್ಸ್ ಮಾಡ್ಕೊಂಡು ಆಮೇಲೆ ಹುಡುಗಿಗೂ ಏರ್ಬೇಡಿ ಅಂತೇಳಿ ಅವ್ರಿಗೆ ಮಾತಾಡ್ಕೊಂಡು. ಅವಾಗ ಇಷ್ಟೆಲ್ಲ ಮಾತಾಡ್ಕೊತ ಅವ್ರು ಆಡ್ಕೊಳ್ಳೋ ಸ್ಥಿತಿಲೇ ಇಲ್ಲ. ಅವ್ರ ಮನೆಯವ್ರು ಮಾಡಿದ ಮದುವೆ ಮಾಡ್ಕೊಳ್ಳೋಂಥ ಹುಡುಗಿದ್ರು ಅವ್ರ ಮನೆಯಲ್ಲೆಲ್ಲ. ಅವರ ಅಪ್ಪ ಅಮ್ಮ ಎಷ್ಟರ ಮಟ್ಟಿಗೆ ನಿರ್ಲಿಪ್ತತೆ ಇತ್ತು ಅಂದರೆ, ಅವ್ರವ್ರ ಹಣೆ ಬರ ಇದ್ದಂಗೆ ಆಗೈತೆ. ನಿಮಗೆ ಇಷ್ಟ ಆಗಿದೆ, ನಮಗೆ ನಿಮ್ಮನ್ನು ನೋಡಿದಾಗ ನಡವಳಿಕೆ ಎಲ್ಲ ಇಷ್ಟ ಆಗಿದೆ. ಸಿನಿಮಾನೆಲ್ಲ ಮಾಡ್ಕೊಳ್ಳಿ, ಬಿಸ್ನೆಸ್ಸನ್ನು ಮಾಡ್ಕೊಳ್ಳಿ, ಕೆಲಸದಲ್ಲ ಕಟ್ಕೊಂಡ್ಮೇಲೆ ನಿಮ್ಮನೆ ಬರತ್ತಾನೆ. ಆ ಹುಡುಗಿನ ಒಂದ್ಸರಿ ಕೇಳಿ ಅಂತ ಅಂದಾಗ ನಮ್ಮ ಭಾವ ಇವರೆಲ್ಲ ಹೋಗಿ ಏನೋ ಕೇಳಿದ್ರು, ಮನೆಯವ್ರು ಹೆಂಗೆ ಹೇಳ್ತಾರೋ ಹಂಗೆ ಅಂತ. ಆಕೆಗೇನೋ ಅವ್ರ ಮನಸ್ಸಿನಲ್ಲಿ ಸಿನಿಮಾ ನಟಿ ಆಗಬೇಕು ಅನ್ನೋ ಆಸೆ ಇತ್ತಂತೆ, ಈ ಸಿನಿಮಾಗಳು ನೋಡಿ ನೋಡಿ. ಹಾಗಾಗಿ ಅವಳಿಗೆ ನಮ್ಮ ಸಿನಿಮಾ ನಟಿಯಾಗಿ ಬಿಡೋದಿಲ್ಲ, ಬಿಡ್ತಾನೆ ಇರಲಿ ಅಂತ. ಕಟ್ಕೊಂಡಾಗ ನಾವು ಮದುವೆ ಆಗೋಕ್ಕಾರು ಯಾರೋ ಬಂದವರೆಲ್ಲ ಮಾಡ್ಕೊಂಬಿಡೋಣ ಅಂತ ಅವಳಿಗೆ ಯೋಚನೆ ಮಾಡಿದ್ರು. ಏನೋ ಆಯ್ತು ಅದರದ್ದು. ಆಮೇಲೆ ಒಪ್ಕೊಂಡು ಮದುವೆ ಮಾಡಿದ್ರೆ ಸರಳವಾದ ಮದುವೆ. ಒಂದು ಬಸ್ನಲ್ಲಿ ನಾವು ನಮ್ಮ ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಅವ್ರ ಊರಿಗೆ ಹೋದೆ. ಹಳೆಯ ಕಾಲದ ಸಂಪ್ರದಾಯ ಥರ ದೇವಸ್ಥಾನದಲ್ಲಿ ಹುಡುಕೆ ಹೊಡೆಯೋದು, ಒಂದೊಂದು ಗಂಡು ಪೇಟ ಕಟ್ಕೊಂಡಿರ್ಸೋದು, ಪರದೆ ಕಟ್ಟಿ ಮದುವೆ ಮಾಡೋದು, ಅದನ್ನೇ ಅದೇ ಥರ ಸರಳ ಮಾಡ್ಕೊಂಡು ಇಲ್ಲೊಂದು ರಿಸೆಪ್ಷನ್ ಮಾಡಿಕೊಂಡೆ. ಫಸ್ಟ್ ಟೈಮ್ ಆಕೆ ಬೆಂಗಳೂರಿಗೆ ಬಂದಿರೋದು 83 ಜೂನ್. ಸೊ ದಟ್ ಈಸ್ ಅದು ಮದುವೆ ಆದಮೇಲೆ ಟಿ ವಿ ಆಕಸ್ಮಿಕ, ಸಿನಿಮಾ ಆಕಸ್ಮಿಕ. ಆಕಸ್ಮಿಕ ಅಂದ್ರೆ ನಾನು ಹುಡಿಕೊಂಡು ಹೋಗಿದ್ದೆ, ರಾಜಕಾರಣ ಆಕಸ್ಮಿಕ ಹುಡಿಕೊಂಡು ಹೋಗಿದ್ದಿಲ್ಲ. ಮದುವೆನೂ ಮನೆಯವ್ರು ಮಾಡಿದ್ದು ಒಟ್ಕೊಂಡೆ.
ಈ ಎಲ್ಲವೂ ಆಕಸ್ಮಿಕಗಳ ಲಕ್ಕಿ ಹಂಗಂದ್ರೆ ನೀವಂತರ ಇರ್ಬೋದು. ಲಕ್ ಇತ್ತು ನಿಮ್ಗೆ. ಅದಕ್ಕೆ ನಾನು ಹೇಳೋದು ನನ್ನ ಹೆಂಡತಿ ಬಂದಮೇಲೆ ಆಗಿರ್ಬೋದು ಅಂತ. ಅಲ್ಲಿವರೆಗೂ ಇಲ್ವಲ್ಲ, ಅಲ್ಲಿಗೆ ಲಕ್ಕಿ ಬಂದಿದ್ದು ಅವಳು. ಟಿ ವಿ ಪಾಪ್ಯುಲರ್ ಆಗಿದ್ದು ಅದರಿಂದ, ಸಿನಿಮಾ ಪಾಪ್ಯುಲರ್ ಆಗಿದ್ದಲ್ಲಿಂದ. ಅವಳು ಬಂದು ವರ್ಷನೇ ಚಕ್ರವ್ಯೂಹ ರಿಲೀಸ್ ಆಗಿದ್ದು ಮದುವೆ ಆಗಿ 83ರಲ್ಲಿ. ಹಿಟ್ಟಾಗೋಯ್ತು. 10-12 ಪಿಕ್ಚರ್ ಕೆಲಸ ಬಿಡಬೇಕಾದ್ರೆ ಅವಳಿಂದಲೇ ಕೆಲಸ ಹೋಯ್ತು ನನಗೆ, ಅಂದರೆ ಅಷ್ಟು ಪಾಪ್ಯುಲರ್ ಆಗ್ಬಿಟ್ಟೆ. ಮುಖ್ಯಮಂತ್ರಿ ಚಂದ್ರು, ಮುಖ್ಯಮಂತ್ರಿ ಅನ್ನೋದು ಉಳಿದು ಬಿಟ್ಟಿದೆಯಲ್ಲ ಸರ್, ಅದು ಎಷ್ಟು ಖುಷಿ ಇದೆ ನಮಗೆ. ನಮ್ಗೆ ಬರೀ ಚಂದ್ರು ಅಂತ ಗೊತ್ತೇ ಆಗಲ್ಲ ನಿಮ್ಮನ್ನು. ನಾವು ಏನೇ ಇದ್ರೂ ಮುಖ್ಯಮಂತ್ರಿ ಚಂದ್ರು ಸರ್ ಅಂತಲೇ ಹೇಳಬೇಕು. ನಿಮಗೆಲ್ಲ ಹೆಚ್ಚು ಖುಷಿ ಆಗುತ್ತೆ. ನನಗೆ ಯಾಕಾಗಲ್ಲ ಅಂದರೆ, ಈಗ ಎಲ್ಲರ ಲೈಫ್ನಲ್ಲಿ ಏನೇನೋ ಒಂದಾಗುತ್ತೆ, ನನಗೂ ಆಗಿದೆ. ಅದು ನನಗಾಗಿರೋದು ಯಾರಿಗೂ ಆಗದೆ ಇರೋ ಥರದ್ದು ಸಿಕ್ಬಿಟ್ಟಿದೆ. ಅದೊಂದು ಒಳಗಡೆ ಪರವಾಗಿಲ್ಲ ಕಣೆ ಅನ್ನೋ ಥರ ಅಷ್ಟು ಬಿಟ್ಟರೆ ಭಾಳ ಖುಷಿ. ಯಾಕೆಂದರೆ ಇದು ಎಲ್ಲ ಈಗ ಗ್ಯಾರಂಟಿ ಅಲ್ಲ, ಇರೋ ತನಕ ಅಷ್ಟೇ ಅಂದರೆ ಬಂದಿದೆ. ಆಮೇಲೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದ ಕ್ಷಣಕ್ಕೆ ನಾನೇನು ಮುಖ್ಯಮಂತ್ರಿನಾ ಅಲ್ಲ, ಆದರೆ ಎಲ್ಲ ಹೊರಗಡೆ ಗುರ್ತಿಡಿಯೋಕ್ಕೆ ಜನಕ್ಕೆ ಪಾಪ್ಯುಲಾರಿಟಿ ಸಿಕ್ಕಿದೆ ಅಂತ ಒಳಗಡೆ. ಆಮೇಲೆ ಮುಖ್ಯಮಂತ್ರಿ ಆದಮೇಲೆ ನಾನು ಪಾಪ್ಯುಲರ್ ಆದಮೇಲೆ MLA ಆಗಿದ್ದು 85ರಲ್ಲಿ. ಸೊ ಅದರಿಂದ ನೀವು ಅಂದ್ಕೊಳ್ಳೋ ಥರದಲ್ಲಿ ಎಕ್ಸೈಟ್ಮೆಂಟ್ ನನಗೇನು. ಹೇಗಿತ್ತು ಸರ್ ನಿಮ್ಮದು ಮತ್ತೆ ರಾಮಕೃಷ್ಣ ಹೆಗಡೆ ಸರ್ ಒಡನಾಟ? ಅವರಿಂದನೇ ರಾಜಕೀಯ ಶುರು ಅಲ್ಲ, ಅವರು ನನ್ನನ್ನು ಕರೆದಿದ್ದು. ಹೌದು. ಗೌರಿಬಿದನೂರು ತಾಲೂಕಿನಲ್ಲಿ MLA ಚುನಾವಣೆ 1983ರಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. 85ರಲ್ಲಿ ಯಾವುದೋ ಒಂದು ಕೇಸ್ನಲ್ಲಿ ರಾಜೀನಾಮೆ ಕೊಡಬೇಕಾಗಿ ಬಂತು. ಕೊಟ್ಟ ಮೇಲೆ ಮ್ಯಾಂಡೇಟ್ ಹೋಗೋಣ ಅಂತ ತಿರ್ಗಾ 2 ವರ್ಷಕ್ಕೆ ಚುನಾವಣೆಗೆ ಹೋದರು. ಆವಾಗ ರಾಮಕೃಷ್ಣ ಹೆಗ್ಡೆ ಅವ್ರ ಮೇಲೆ ಚುನಾವಣೆ ನಿಂತಿತ್ತು. ಅವರು ಕಾಂಗ್ರೆಸ್ ವರ್ಸಸ್ ಜನತಾದಳ. ಆವಾಗ ಕಾಂಗ್ರೆಸ್ಸಿನ ವಿರುದ್ಧವಾದ ಇಂದಿರಾ ಗಾಂಧಿ ಅವರ ಪಾರ್ಟಿಯ ವಿರುದ್ಧವಾದ ಪಕ್ಷ ಜಯಪ್ರಕಾಶ್ ನಾರಾಯಣ ಅವರು ಕಟ್ಟಿದಂಥ ಪಾರ್ಟಿ. ರಾಮಕೃಷ್ಣ ಹೆಗ್ಡೆ ಅವರು, ದೇವೇಗೌಡರು, ಬೊಮ್ಮಾಯಿ, JH ಪಟೇಲ್ರು, ದಿಗ್ಗಜರು, ರಾಚಯ್ಯನವರು, ಇವರೆಲ್ಲ ಮುತ್ಸದ್ದಿ ರಾಜಕಾರಣ ಇದ್ದಂಥ ಪೀರಿಯಡ್ನಲ್ಲಿ ಆಗ ನಾವು ಮುಖ್ಯಮಂತ್ರಿಗಳಿಗೆ ಏನು ಅನ್ನಿಸ್ತು, ಈ ಸತಿ ಚುನಾವಣೆನ ಬರೀ ಸೀನಿಯರ್ಸ್ಗೆ ಕೊಡೋದು ಬೇಡ, ಒಂದು 15-20 ಜನನ ಯಂಗ್ಸ್ಟರ್ಸ್ನ ತರೋಣ, ವಿದ್ಯಾವಂತರನ್ನ, ಬೇರೆ ಬೇರೆ ಫೀಲ್ಡಲ್ಲಿರೋರನ್ನ. ಯಾಕೆ ನನ್ನ ಹೆಸರಿನಲ್ಲಿ ಚುನಾವಣೆ ನಡೆಯುತ್ತೆ, ಗೆದ್ದರು ಗೆಲ್ಲಿ ಅವರು, ಆ ಲೆಕ್ಕದಲ್ಲಿತ್ತು. ಅಂಥ ಟೈಮ್ನಲ್ಲಿ ಕಲಾವಿದರಿಗೂ ಯಾರಿಗಾನ ಕೊಡಬೇಕು, ಸಾಹಿತಿಗಳಿಗೆ ಅಂತ ಮನಸ್ಸಿಗೆ ಬಂದಿತ್ತಂತೆ. ಅಂಥ ಆಕಸ್ಮಿಕ ಅಂತ ಹೇಳಿದೆ. ಆ ಗೌರಿಬಿದನೂರಿನಲ್ಲಿ 5-6 ಜನ ಆಸ್ಪಿರೆಂಟ್ಸ್ ಕಿತ್ತಾಡ್ತಾಯಿದ್ರು ಸೀಟ್ ತಗೊಳಕ್ಕೆ. ಸೀತಾರಾಮ್, ನಮ್ಮ TN ಸೀತಾರಾಮ್, ಅವರು ಮೋಸ್ಟ್ ಪಾಪ್ಯುಲರ್ ಇವರು ನಟ ಮತ್ತು ಡೈರೆಕ್ಟ್ರು. ಅವರು ಈ ವಾಸ್ ಫಸ್ಟ್ ನೇಮ್ ಆಸ್ಪಿರೆಂಟು. ಬಟ್ ಬ್ಯಾಡ್ ಲಕ್ ಏನೋ ಅವ್ರು ಬ್ರಾಹ್ಮಣ. ಅಲ್ಲಿ ಬ್ರಾಹ್ಮಣ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಟಿಕೆಟ್ ಕೊಡುವಾಗ 5 ಜನದ ಕಿತ್ತಾಡ್ತಿರ್ಬೇಕಾದ್ರೆ ಇವ್ರ ಹೆಸರೇ ಫಸ್ಟು. ಆಗ ಅವರು ಸಾಹಿತಿ ಬ್ರಾಹ್ಮಣರು ಕೊಡ್ಬೋದು ಅಂತ ಪ್ರಶ್ನೆ ಬಂದಾಗ ನಾನು ಅಲ್ಲಿ ಇನ್ನೊಂದೇನಿತ್ತು ಅಂದರೆ ಅನಂತನಾಗ್ ಶಂಕರ್ ಆಲ್ರೆಡಿ ಹೆಗ್ಡೆ ಅವ್ರ ಜೊತೆ ಸೇರ್ಕೊಂಡು ಪ್ರಚಾರ ಮಾಡ್ತಿದ್ರು ಈ ಪಾರ್ಟಿ ಬಗ್ಗೆ. ಅವ್ರಿಗೆ ಯಾರಿಗಾನ ಕೊಡೋದು ಅಂತ ಏನೋ ಬಂದಾಗ ನಾನು ಚೀಫ್ ಮಿನಿಸ್ಟರ್ ಬ್ರಾಹ್ಮಣ, ಇನ್ನೊಬ್ಬರು ಬ್ರಾಹ್ಮಣರಿಗೆ ಕೊಡೋದು ಚೆನ್ನಾಗಿರೋದಿಲ್ಲ, ತಪ್ಪಾಗುತ್ತೆ ಅಂದಾಗ ಅಲ್ಲಿ ಸೀತಾರಾಮದು ಅದೇ ಪ್ರಶ್ನೆ ಬಂತಲ್ಲ, ಬ್ರಾಹ್ಮಣ ಪ್ರಶ್ನೆ ಇರ್ಬೋದು. ಇನ್ನು ವಿಕ್ರಾದವರು ಒಂದಾಗಲೇ ಇಲ್ಲ. ಅವರು ಕೊನೆಗೇನಾಯಿತು, ಯಾರಾದರೂ ನೀವು ಒಬ್ರಿಗೆ ಹೇಳಿ ಟಿಕೆಟು ನಾನು ಕೊಡ್ತೀನಿ, ಅದು ನೀವು ಇಷ್ಟು ಜನ ಕಿತ್ತಾಡಿದ್ರೆ ಯಾರಿಗೆ ಕೊಟ್ಟರು 4 ಜನ ಸೋಲಿಸ್ತೀರಾ, ಈ ಥರದ್ದೆಲ್ಲ ಬಂದಾಗ ಮುಖ್ಯಮಂತ್ರಿಗಳು ಹೇಳಿದ್ದೆ ಅವತ್ತಿಗೆ. ಅದು ನಾನೆಲ್ಲ ಮದ್ರಾಸ್ನಲ್ಲಿದ್ದೆ, ನಾಗಾಭರಣದ ಪಿಕ್ಚರಲ್ಲಿ ಶೂಟಿಂಗ್ ಮಾಡ್ಕೊಂಡು, ಅಂಬರೀಷು, ಶೇಖರ್ ನಾಗವ್ರದ್ದು ಯಾವುದು, ಅಲ್ಲಿಗೆ ಫೋನ್ ಮಾಡಿ ಕರೆಸ್ಕೊಂಡು ಜಂಪ್ ಮಾಡಿ ಹೇಳ್ತೀನಿ, ಅದೆಲ್ಲ ಹೇಳಿದ್ದೀನಿ. ಸಡನ್ನಾಗಿ ಖುದ್ದನ್ನ ನನಗಿಷ್ಟ ಇಲ್ಲದೆ ಇದ್ದರು ಅಲ್ಲಿಂದ ಶಂಕರ್ ನಾಗ್ಗೆ ರಾಮಕೃಷ್ಣ ಹೆಗ್ಡೆ ಅವ್ರು ಫೋನ್ ಮಾಡಿ ನನಗೆ ಫೋನ್ ಮಾಡಿ ಅರ್ಜೆಂಟಾಗಿ ಬಾ ಅಂತ. ಗಾಬರಿ ಆಗಿ ನಾನು CM ಫೋನಿಗೆ ಬಂದುಬಿಡ್ತಲ್ಲ, ಯಾಕಪ್ಪ ಅಂತ, ಟಿಕೆಟ್ ಕೊಟ್ಟಿದ್ದೀನಿ ಬಾ ಅಂತ. ಅವ್ರು ಏನು ಟಿಕೆಟ್ ಇದು, ನಾನು ತಾಲೂಕು ಪಂಚಾಯತ್ ನಿಂತಿಲ್ಲ ಅಂತ ಗಲಾಟೆ. ಶಂಕರ್ನ ಹೋಗಿ ತಿಳ್ಕೊಂಬೋಗು, ಆಮೇಲೆ ನೋಡ್ಕೊಳ್ಳೋಣ ಏನಾಗಿದೆಯೋ ಅಂತ ಶೂಟಿಂಗ್ ಬ್ರೇಕ್ ಮಾಡಿ ಮದ್ರಾಸಿಂದ ಕಳಿಸ್ಕೊಟ್ರು. 15-20 ದಿವಸದೊಳಗಡೆ ಅನಿವಾರ್ಯವಾಗಿ ಇಷ್ಟ ಇಲ್ಲದೆ ಇದು ನಿಂತ್ಕೊಂಡು MLA ಆಗೋಗ್ಬಿಟ್ಟು. ರಾಮಕೃಷ್ಣ ಹೆಗ್ಡೆ ಇಸ್ ದಿ ರೈಟ್ ಮನುಷ್ಯ. ಅವಾಗ ಶಂಕರ್ನ, ನಾಗರಾಜ್ ಮೂರ್ತಿ, BL ಶಂಕರ್ ಅಂತ ಇಲ್ಲೆಲ್ಲ ಇದ್ದರು. ಸೀತಾರಾಮ್ ಅವರು ನನ್ನ ಜೊತೆಗೆ ಏಜೆಂಟಾಗಿ ಕೆಲಸ ಮಾಡಿದ್ರು. ಮತ್ತು ದೊಡ್ಡ ಕತೆ ಫೋನ್ ಮಾಡಿ ರಾಮಕೃಷ್ಣ ಹೆಗ್ಡೆ ಅವರು ಗಾಬರಿಯಾಗಿ ನಾನು ಬರೋದಿಲ್ಲ, ತಿರುಗಿ ಇಲ್ಲಿಗೆ ಕರೆಸ್ಕೊಂಡು ರಾಜಿ ಮಾಡಿಸಿ ಕೆಲಸಕ್ಕೆ ರಾಜೀನಾಮೆನೂ ಕೊಟ್ಟಾಯಿತು, ಎಲ್ಲ ಆಯಿತು. ಹಾಗೆ ಸೂಪರ್ ಸರ್. ಸರ್ ಶಂಕರ್ ನಾಗ್ ಸರ್ ಆಗಿರ್ಬೋದು, ಪ್ರಭಾಕರ್ ಸರ್ ಆಗಿರ್ಬೋದು, ಅಂಬರೀಷ್ ಸರು, ವಿಷ್ಣುವರ್ಧನ್, ಹೀಗೆ ಎಲ್ಲ ಲೆಜೆಂಡ್ಗಳ ಜೊತೆ ಕೆಲಸ ಮಾಡಿದ್ದೀರಾ. ಎಲ್ಲರ ಜೊತೆ ಕೂಡ ನಿಮಗೆ ಒಡನಾಟ ಇದೆ. ಸೊ ಶಂಕರ್ ನಾಗ್ ಸರ್ ನೀವು ಕಂಡಂತೆ ಎಲ್ಲೂ ಹೇಳದಂಥ ವಿಚಾರಗಳಿದ್ರೆ ಹೇಳೋದಾದ್ರೆ? ನನ್ನನ್ನೇ ನಾನು ನೋಡ್ಕೊಂಡಂಗೆ ಆಗುತ್ತೆ ಶಂಕರ್ ನಾಗ್. ಅಂದರೆ ಅದಕ್ಕಿಂತ ಭಿನ್ನವಾದ ವ್ಯಕ್ತಿತ್ವ, ಸರಳತೆ, ಸಜ್ಜನಿಕೆ, ಸೌಜನ್ಯ, ಮನುಷ್ಯ ಗುಣಗಳಿದ್ದು ಅವನಲ್ಲಿ ಭಾಳ ನೋಡಿ. ಅವನಿಗೆ ನಾನು ಸೆಲೆಬ್ರಿಟಿ, ನಾನು ಹೀರೋ, ನಾನು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀನಿ, ಆ ಥರದ್ದಿಲ್ಲವೇ ಇಲ್ಲ. ಆಮೇಲೆ ಡೌನ್ ಟು ಅರ್ತ್ ಅಂತೀವಲ್ಲ ಹಾಗೆ. ಈಗ ಅದು ಹೀರೋ ಅಂದ ತಕ್ಷಣ ಬಂದ ತಕ್ಷಣ ಅವನಿಗೆ ಸಪ್ರೇಟ್ ಕಾರು, ಸಪ್ರೇಟು ಜಾಗ, ಸಪ್ರೇಟ್ ಊಟ ತಿಂಡಿ ಎಲ್ಲ
ಏನಿಲ್ಲ, ನಾವೆಲ್ಲೆಲ್ಲಿ ಕೂತಿರ್ತೀವಿ ಅಲ್ಲಿ ಹುಡಿಕೊಂಬರೋನು, ಕೂಗ್ಕೊಂಡು ಬರೋನು, ಒಬ್ಬನೇ ಏನು ಮಾಡಲಿ ನಾನು ಬರೋ ರೂಮ್ಗೆ ಅಂತ ಕರೆಯೋದು, ನಮ್ಮನ್ನು ಕರೆಯೋದು. ಸೊ ಲೊಕೇಶನ್ನಲ್ಲಿ ನಮ್ಮ ತಟ್ಟೆ ಒಳಗಡೆ ತಿಂಡಿ ತಿನ್ಕೊಂಬಿಡೋನು ಅವನು, ಸಾಕು ಊಟ ನನಗೆ ಅಂತ. ಆಮೇಲೆ ಯಾರಾದರೂ ಲೈಟ್ ಬಾಯ್ ಸ್ವಲ್ಪ ಕಷ್ಟ ಬೀಳ್ತಿದ್ರೆ ಹಿಡಿಯೋಕ್ಕೆ ಅದನ್ನು ಹೆಲ್ಪ್ ಮಾಡಿಬಿಟ್ಟು ಅವನೇ ಎತ್ತಿಟ್ಬಿಡೋನು, ಕ್ಯಾಮ್ರಾ ಕೆಲಸ ಮಾಡೋನು. ಅಲ್ಲೇನಾದರೂ ಕಸ ಗುಡಿಸೋದು ಯಾರಾದ್ರು ಲೇಟ್ ಆಯಿತು ಅಂದರೆ ಅವನೇ ಕಸ ಗುಡಿಸ್ಬಿಡೋನು. ಈ ಥರದಲ್ಲಿ ಸ್ಪೀಡ್ ಇತ್ತು. ಏನು ಕೆಲಸ ಮಾಡಿಬಿಡ್ಬೇಕು. ಆಮೇಲೆ ನಾನು ಹೀರೋ ಅನ್ನೋ ಪ್ರಶ್ನೆ ಇರ್ತಿರ್ಲಿಲ್ಲ. ನಮಗೆ ಮುಂಚೆ ಬಂದು ನಾನು ಮೇಕಪ್ ಕೂತಿದ್ರೆ ಹೀರೋ ಬಂದರು ಅಂತ ಅವ್ರಿಗೆ ಮಾಡಿಸ್ತಿರ್ಲಿಲ್ಲ. ಮಾಡಿಸ್ಕೊಳ್ಳಿ, ಚಂದ್ರವ್ರು ಮಾಡಲಿ, ನಾನು ಕೂತ್ಕೊತೀನಿ, ಒಂದು ಸಿಗರೇಟ್ ಸೇರ್ಕೊಂಡು ಮಾಡಲಿ. ಅದೆಲ್ಲ ಆದಮೇಲೆ ಅವ್ನು ಕೂತ್ಕೊಂಡು ಮಾಡಿಸ್ಕೊಂಡು, ಕಾಫಿ ಕುಡಿಬೇಕಾದ್ರೆ, ಟೀ ಕುಡಿಬೇಕಾದ್ರೆ ನಮ್ಮನ್ನೆಲ್ಲ ಟೀಮ್ ಏನಿತ್ತು ಅವನ್ನೆಲ್ಲ ಹುಡುಕಿ ಅವ್ರ ಜೊತೆಯಲ್ಲೇ ಊಟ ತಿಂಡಿ ಮಾಡಬೇಕಾಯ್ತು. ವಿಶೇಷವಾದ ಊಟ ಏನೂ ತರಿಸ್ಕೊತಿರ್ಲಿಲ್ಲ, ಏನು ತಂದಿರ್ತಾರೆ ಅದನ್ನೇ. ಅಗಲಿಕೆ ದಿನ ಸರ್, ಸಣ್ಣ ಭಾಳ ವಯಸ್ಸಿನಲ್ಲಿ ತಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಸಾಯೋ ವಯಸ್ಸಲ್ಲ, 38 ಇರಬೇಕು ಅಂತ ಕಾಣಿಸುತ್ತೆ. ನಾನು ದೊಡ್ಡಣ್ಣ, ಸುಂದರ್ ಕೃಷ್ಣ ಅರಸು ಎಲ್ಲ GVIR ಪಿಕ್ಚರ್ ಮಾಡ್ತಾಯಿದ್ದು ಚನ್ನಪಟ್ಟಣದಲ್ಲೋ ಎಲ್ಲೋ ಒಂದು ಕಡೆ, ಚನ್ನಪಟ್ಟಣನೋ ರಾಮನಗರನೋ ಎಲ್ಲ. ಆವಾಗ ಸುದ್ದಿ ಬಂತು ನಮಗೆ, ಜೋಕುಮಾರಸ್ವಾಮಿ ಸಿನಿಮಾ ಮಾಡಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಹಿಂದಿನ ದಿವಸ ಅನಂತ್ನಾಗು, ನಮ್ಮ ಅರುಂಧತಿ ನಾಗ್ ಅವರ ಶ್ರೀಮತಿಯವರು ಅವರೆಲ್ಲ ಕೂತ್ಕೊಂಡು ಪಾರ್ಟಿ ಗಿರ್ಟಿ ಮಾಡಿಕೊಂಡು ಅವತ್ತು ಹೋಗಬೇಡ ಅಂತ ಅಂದ್ರಂತೆ ಅಂತ ಸುದ್ದಿ. ಯಾರು? ಅನಂತ್ನಾಗ್. ರಾತ್ರಿ ಹೊತ್ತು ಬೇಡ ಅಂತ. ಸೊ ಹೆಂಡತಿ, ಮಗು, ಡ್ರೈವರು ಅವರು ಕಾರಲ್ಲಿ ಹೊರಟ್ರು. ಬೆಳಗ್ಗೆ ಅಲ್ಲಿ ಪೂಜೆಗೆ ಹೋಗ್ತು. ಬೆಳಗ್ಗೆ ಹೋದ್ರಾಯ್ತು ಅಂತ ಎಲ್ಲರಿಗೂ ಕೇಳಲಿಲ್ಲ, ಮಾತನಾಡ್ರು. ಆಕಸ್ಮಿಕ ಘಟನೆ ನಡೆದೋಯ್ತು. ಅವ್ರು ಡ್ರೈವ್ ಮಾಡ್ತಿದ್ರು ಇಲ್ವೋ ಅದು ನನಗೆ ಗೊತ್ತಿಲ್ಲ. ಸ್ಪಾಟ್ನಲ್ಲೇ ಇಬ್ಬರು ಹೊರಟವರು, ಮುಂದುಗಡೆ ಕೂತಿದ್ದವರು ಅಂದರೆ ಡ್ರೈವರ್ ಆ್ಯಂಡ್ ಇವರು. ಇವರಿಬ್ಬರು ತಾಯಿ ಅವರಿಗೆ ಭಾಳ ಮಲ್ಟಿಪಲ್ ಆರ್ಗನ್ಸು ಫ್ರ್ಯಾಕ್ಚರ್ ಆಗೋಗಿತ್ತು. ಯಾರಿಗೆ? ಮಗು ಸ್ವಲ್ಪ ಬೆಟರ್ ಆಗಿತ್ತು. ಅದು ಕೆಳಗಡೆ ಲೋಯರ್ ಇವು ಲಾರಿ ಇದು ಬಂದು ಹೊಡೆದ್ಬಿಟ್ರೆ ಏನೋ, ಲಾರಿ ನಿಂತಿದ್ದ ಲಾರಿ ಹೋಗಿ ಕೊಡ್ತೀವಿ, ಕಂಬಿಗಳೇನೋ ಆಯಿತು. ಶಾಕಿಂಗ್. ಸುಮಾರು ಒಂದು 15 ದಿವಸ ನಮಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ಇಷ್ಟೇನ ಜೀವನ ಅನ್ನೋ ಥರ ಆಗೋಯ್ತು. ಅಂದರೆ ಸಾಯೋ ವಯಸ್ಸಲ್ಲಿ ಸತ್ರ ಬೇಜಾರಾಗಲ್ಲ, ಕಾಯಿಲೆ ಬಿದ್ದರೆ ಸತ್ರ ಬೇಜಾರಾಗಲ್ಲ. ದುರಂತ, ಕೆಟ್ಟದಾಗಿ ದುರಂತ ಆಗಿ ಚೆನ್ನಾಗಿದ್ದವನು ಇನ್ನೂ 30, 40, 50 ವರ್ಷ ಏನೇನೋ ಅವನಿಗೆ ರಾಜ್ಯದ ಬಗ್ಗೆ ವಿಷನ್ ಜಾಸ್ತಿ. ರೋಪವೇ ಮಾಡಬೇಕು, ನಂದಿ ಬೆಟ್ಟಕ್ಕೆ ಮೆಟ್ರೋ ತರಬೇಕು. ಆ ಕಾಲದಲ್ಲಿ ಅವನಿಗೆ ಆ ಒಂದು ವಿಷನ್ ಇದ್ದಂಥ ವ್ಯಕ್ತಿ. ಬೇಜಾರಾಯ್ತು. ಅಂಬರೀಷ್ ಸರ್ ಮತ್ತು ನೀವೆಲ್ಲ ಒಂಥರ ಎಣ್ಣೆ ಫ್ರೆಂಡ್ಸು, ನೀವಿಬ್ಬರು ಒಡನಾಟ, ಅವರಿದ್ದಲ್ಲಿ ನಗು ಮಸ್ತಿ. ಅಂಬರೀಷು ಕಲಾವಿದ, ಬೆಸ್ಟು ನಂಬರ್ 1 ಕಲಾವಿದ ಅಂತ ನಾನು ಹೇಳಲ್ಲ. ನಂತರನೇ ಅದೃಷ್ಟವಂತ ಕಲಾವಿದ ಪಾತ್ರ ಮಾಡೋದ್ರಲ್ಲಿ. ಎಲ್ಲ ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ರ ಅದಿಲ್ಲ, ಬಟ್ ಜನ ಮೆಚ್ಚಿದ್ರೆ ಡೆಫಿನೆಟಾಗಿ ಮೆಚ್ಚಿದ್ರು. ಅಂದರೆ ಮನುಷ್ಯನಾಗಿ ಜನ ಮೆಚ್ಚಿಬಿಟ್ರು. ಅವನ ಮನುಷ್ಯನ ಅಂತರಂಗ ಬಹಿರಂಗದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರ್ತಿರ್ಲಿಲ್ಲ. ಅವನು ಸಿಗರೇಟ್ ಸತಿ ಜನಕ್ಕೆ ಗೊತ್ತಾಗ್ತಿತ್ತು, ಗುಂಡು ಹಾಕೋದು ಜನಕ್ಕೆ ಗೊತ್ತಾಗ್ತಾ ಇತ್ತು, ಅವ್ರಿವ್ರ ಹೆಣ್ಮಕ್ಳಿಗೆ ಲವ್ ಯು ಮಾಡೋದು ಕೂಡ ಅವ್ನ ಜನಕ್ಕೆ ಗೊತ್ತಿರೋದು, ಅದು ಹೇಳ್ಕೊಂಡು ಬಿಡೋನು. ಅವ್ರ ಆ್ಯಕ್ಟಿಂಗ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡೋನು. ಬೆಂತಟ್ಟಿ ಅವ್ನು 2 ಸತಿ 3 ಸತಿ ಏನಾದರೂ ಮಾಡಪ್ಪ ಸರಿ ಹೋಗಲಿಲ್ಲ, ಅವ್ರು ಯಾರ ಕೈಲ ಮಾಡಿಸ್ಕೊಳ್ಳಪ್ಪ, ಏನು ಬೇಕಾದ್ರೂ ಬದಲಾವಣೆ ಕೊಡ್ತಾರೆ. ನಾನು ಮಾಡೋದೇ ಇಷ್ಟು, ಇವಾಗ ತಗೊಂಡ್ರು ಅಷ್ಟೇ, ಸಾಯಂಕಾಲ ತಗೊಂಡ್ರು ಅಷ್ಟೇ ತಗೋ ನನ್ನ ಕತೆ, ಒಳ್ಳೆ ಕತೆ ಆಯಿತು. ಅದೇ ನಾನೇನು ಆಕ್ಟ್ರ ಹೋಗೋ ಅಂತಲೇ ಬೈದ್ಬಿಡು. ಅಂದರೆ ಆ ಫ್ರ್ಯಾಂಕ್ನೆಸ್ ಇತ್ತು ಅವನಿಗೆ. ಅದೆಲ್ಲಕ್ಕಿಂತ ದಾನಶೂರ, ಯಾರಿಗೂ ಗೊತ್ತಾಗದೇ ಇರೋ ಸುಮಾರು ಜನಕ್ಕೆ ಆತ ತಾನು ದುಡ್ಡು ತನ್ನ ಚಟಾಚಪ್ಪಲುಗಳಿಗೆ ಅಲ್ಲದೆ ಈ ಥರದ್ದಕ್ಕೆ ಅವನು ಇನ್ನೊಂದು ಭಾಗ ಭಾಳ ಗುಣಾತ್ಮಕವಾದ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಅಂಥದ್ದು ನಮ್ಮನ್ನೆಲ್ಲ ಕಂಡ್ರೆ ತುಂಬ ಪ್ರೀತಿ. ನಾವ್ಯಾರನ್ನ ಇದ್ದ ತಕ್ಷಣನೇ ಡೈರೆಕ್ಟ್ರಿಗೆ ನೋಡ ದೊಡ್ಡಣ್ಣ ಇದ್ದಾನೆ, ಉಮಾಶ್ರೀ ಇವರೆಲ್ಲ ಇದ್ದಾರೆ, ಬೇಕಾದ ಅಷ್ಟು ಬರ್ಕೊಳ್ಳಿ, ಜಾಸ್ತಿ ಡೈಲಾಗ್ಸ್ಗಳು ಅವ್ರಿಗೆ, ನಮಗೆಲ್ಲ ಕಡಿಮೆ ಮಾಡೋ ಒಂದು ಫೈಟಿಂಗ್ ಇಡಿ, ಒಂದು ಡ್ಯಾನ್ಸ್ ಇಡಿ, ನಾವು ಮಾಡ್ಕೊಂಡು ಹೋಗ್ತೀವಿ, ನಮಗೆಲ್ಲ ಮಾತು ಬಿಟ್ಕೊಂಡೆಲ್ಲ ಮಾಡಬೇಡಿ ಅನ್ನೋತ್ತಲ್ಲೇ ಹೇಳ್ಬೋದು. ಆಮೇಲೆ ಅವ್ರು ಓಪನ್ ಆಗಿ ಬರೋದು ನಾನು 9:10 ಗಂಟೆ ನಮಗೆಲ್ಲ ಬೈದು ಬಿಡೋನು. ಯೂಶ್ವಲಿ ಸಿನಿಮಾದಲ್ಲಿ ಹೆಂಗೆ ರಾಜ್ಕುಮಾರ್ ಇಸ್ ಡಿಫ್ರೆಂಟ್, ವಿಷ್ಣುವರ್ಧನ್ ಇಸ್ ಡಿಫ್ರೆಂಟ್. ಬೆಳಗ್ಗೆ ಹೋದ ತಕ್ಷಣ ಶೆಟ್ಗೆ ಹೋಗ್ಬೇಕು, ನಮಸ್ಕಾರ ಹಾಕ್ಬೇಕು, ಡಿಸಿಪ್ಲಿನ್ ಏನು ಸಿಗರೇಟ್ಸ್ ಎತ್ಕೊಂಡು ಅಲ್ಲಿಂದ ಕೂಗ್ಕೊಂಡು ಬರೋದು, ಜೋರು ವಾಲ್ಯೂಮ್. ಅವ್ರಿಗೆ ಪಿಸ್ಮಾತು ಅನ್ನೋದೇ ಗೊತ್ತಿಲ್ಲ, ವಾಯ್ಸ್ ಜೋರು. ಅವ್ನು ಅಲ್ಲೇ ಸ್ಪೀಟ್ ಆಡೋದು ಸ್ಟೆಟ್ಟಲ್ಲೇ. ಎಲ್ಲ ನಮಗೇನೆ ಹೇಳೋಣ, ನಾಳೆ ಬೆಳಗ್ಗೆ ಬೇಗ ಬಂದರೆ ಓದ್ಬಿಡ್ತೀನಿ ನಿನಗೆ, ನೀನು ಬಂದಿ ಅಂತ ನಮಗೆಲ್ಲ ಬೈತಾರಲ್ಲಿ, ನೀನು ಲೇಟಮ್ಮ ನಾನು ಲೇಟಮ್ಮ. ಶೂಟಿಂಗ್ ಹೇಳ್ಕೊಡ್ತಿದ್ರು. ಇಲ್ಲಿ ಕಾರ್ ಹಾಕೊಂಡು ನಾನು ಬರ್ತೀನಿ, ನೀನು ಕರ್ಕೊಂಡು ಹೋಗ್ತೀನಿ, ನೀನು ಹೋಗ್ಬೇಡ ಅಂತ ಹೇಳ್ಬಿಡು. ಇಲ್ಲ ರೂಮಿಗೆ ಕರ್ಸ್ಕೊಂಬಿಡೋರು, ಕಾರ್ ಕೊಟ್ಬಿಟ್ಟು. ಅಲ್ಲ ಅವ್ನು ಸ್ನಾನ ಮಾಡಿ ಊಟ ಮಾಡಿ ತಿಂಡಿ ತಿನ್ನೋದಾಗ ಅಲ್ಲ ಹೋಗಂಗೆ ಇಲ್ವಲ್ಲ, 11 ಗಂಟೆಗೆ ಜೊತೆಯಲ್ಲಿ ಹೋಗೋದು. ಹೋಗ್ತಿದ್ದಂಗೆ ಇನ್ನೇನೋ ರೇಗ್ ಬಿಡೋದು ಅಲ್ಲಿ ಯಾರ ಮೇಲೂ, ಯಾಕೆಂದ್ರೆ ಅವ್ನು ಬೈಬಾರ್ದು ಯಾರು. ಆ ಥರ ಟ್ರಿಕ್ಸ್ ಎಲ್ಲ ಬಟ್ ಕೆಲಸ ಪಾರ್ಟಿ ಎಲ್ಲ ಹೇಗೆ ಮಾಡ್ತಿದ್ರಿ? ಅಯ್ಯೋ ತಪ್ಪಿಸ್ಕೊಂತಿದ್ದು.
ಸಾಯಂಕಾಲ 7 ಗಂಟೆಯಿಂದಲ್ಲ ಅವ್ನು ಯಾಮಾರ್ಸ್ ಓಡೋಗ್ಬಿಡ್ಬೇಕು, ಇಲ್ದಿದ್ರೆ ಕಾರ್ಗೆ ಹಾಕೊಂಡು ಹೋಗ್ಬಿಡೋ. ಬೆಳಿಗ್ಗೆನ ಕೂತ್ಕೋಬೇಕು ಅಂದರೆ ಕಾರ್ಗೆ ಅಂದರೆ ಅವನಿಗೆ ಜನ ಇರಬೇಕು, ಯಾರು ಅವ್ರು ಇವ್ರು ಅಂತಲ್ಲ, ಅದರೊಳಗೂ ಪಾತ್ರ ಮಾಡೋರು ಮಾತಾಡೋರು ಇಂಥವ್ರು ಬೇಕೇ ಬೇಕು. ಏಯ್ ಎಲ್ಲಿ ಹೋಗ್ತಾ ಇದೆಯಾ, ಡೈರೆಕ್ಟ್ರಿಗೆ ನೋಡೋಣ, ಅವ್ನೇನು ಸೀನ್ ಇದೆಯಾ, ಸ್ವಲ್ಪ ಕಟ್ ಮಾಡ್ಬಿಡು, ನಾಳೆ ಮಾಡ್ಕೊ, ಅದು ಕಳ್ಸೋವನ್ನ ಅವನು ಹಿಂಗೆ ಎಳ್ಕೊಂಡು ಕಾರ್ಗೆ ಹಾಕ್ಕೊಂಡು ಅವ್ರ ರೂಮ್ ಯಾವಾಗಲೂ 10, 15, 20 ಜನ, ಒಂದು ಇಸ್ಪೀಟ್ ಗ್ಯಾಂಗ್, ಒಂದು ಡ್ರಿಂಕ್ಸು, ಒಂದು ಮಾಂಸದ್ದು ಕೂತಾಯ್ತು. ಆಮೇಲೆ ಬಾಗಿಲು ಹಾಕ್ಸ್ಬಿಡೋನು ಹೋಗ್ಬಾರ್ದು ಅಂತ ಚಕ್ಕರ್ ಹಾಕಿ, ರಿಸರ್ಸು ಅಲ್ಲೇ ಮಾಡ್ಕೋಬೇಕು, ಅವನ ಒಳಗಡೆನೆ ಟ್ಯಾಕ್ಸ್ಗೂ ಅಲ್ಲೇ ಹೋಗ್ಬೇಕು, ಬೋಲ್ಟ್ ಹತ್ರ ಅವನಿಗೆ ಖುಷಿ ಆಗೋವರೆಗೂ ಆಟ ಆಡಬೇಕು. ಆಮೇಲೆ ಮಾಂಸ ಗಿಂಸ ಅವ್ನು ಚೆನ್ನಾಗಿ ತಿಂತಿದ್ದ ಮನುಷ್ಯ. ನಮ್ಮ ಕತೆ ಹೇಳಮ್ಮ ಆಗ್ತಿರ್ಲಿಲ್ಲ, ಏಯ್ ಗೊತ್ತಿಲ್ರಿ ತೆಗ್ದು ಅವನ ಕೈಯಲ್ಲಿ ಅವನೇ ಹಾಕ್ಬಿಡೋನು, ಅದನ್ನು ಯಾರಿಗೂ ಹಾಕ್ಬೇಕು ನಾವು, ಹೀಗೆಲ್ಲ ಮಾಡ್ತಿದ್ದೆ. ಅದರೊಳಗಡೆ ಸಿಟ್ಟು ಬರ್ತಿರ್ಲಿಲ್ಲ ನಮಗೆ, ನಗು ಪ್ರೀತಿ, ಅಪಾರವಾದ ಪ್ರೀತಿ, ಯಾವುದು ಕೆಡಿಸ್ಬೇಕು. ಅದು ಎಂತೆಂಥದ್ದು ಹೋಟ್ಲಿಂದ ಮುಕ್ತ ತರಿಸ್ಕೊಂಡು, ಅಲ್ಲಿಂದ ಕೀಮಾ ತೊಗೊಂಬ, ಅಲ್ಲಿಂದ ನಾನ್ ವೆಜ್ ತೊಗೊಂಬ, ಇಲ್ಲಿಂದ ದೋಸೆ ತೊಗೊಂಬ, ಇಲ್ಲಿಂದ ತುಪ್ಪ ತೊಗೊಂಬ ಅಂತ ಅವರು ಅಡುಗೆ ಮನೆ ಥರನೆಲ್ಲ ಜೋಡಿಸ್ಬಿಟ್ರು. ಯಾರು ಯಾವಾಗ ಬೇಕಾದ್ರೂ ತಿನ್ಕೋಬೋದು. ಸಿನಿಮಾ ಆ್ಯಕ್ಟಿಂಗ್ ಮಾಡೋದಕ್ಕೆ ಕಾನ್ಸಂಟ್ರೇಟೇ ಮಾಡ್ತಿರ್ಲಿಲ್ಲ ಅವರು, ಇವಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಬಂದಾಗ. ಬಟ್ ಜ್ಞಾಪಕ ಶಕ್ತಿ, ಅಬಂಡೆಂಟ್ ಜ್ಞಾಪಕ ಶಕ್ತಿ. ಒಂದು ಸುಮಾರು ನನಗೆ 700 ನಿಂದ 800 ಫೋನ್ ನಂಬರ್ ಬಾಯಿನಲ್ಲಿತ್ತವ್ರು, ತೆಗೆದು ನೋಡೋದು ಇದೆಲ್ಲ ಇಲ್ಲವೇ ಇಲ್ಲ. ನಂಬರ್ ಹೇಳ್ಬಿಡು, ಚಂದ್ರದಾ ಮಾಡು, ಟಗ 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 ಅವ್ರಿಗೆ ಬೇಕು ಒಂದು 700-800 ಫೋನ್ಗಳು ತಲೆ ಒಳಗೆ ಇಟ್ಕೊಂಡು. ಅವ್ರು ಎಷ್ಟರ ಮಟ್ಟಿಗೆ ಮನುಷ್ಯ ಒಳ್ಳೆಯವನು ಕೇಳ್ತೀನಿ. ನಾನು MLA ಆದಾಗ ಫಸ್ಟ್ MLA ಟಿಕೆಟ್ ನಾನು ಬೇಡ ಗಿಡ ಅಂತಂದಾಗ ಅವನು ಬಂದು ಬೈದವನೊಬ್ಬ, ಬುದ್ಧಿ ಇದು ಎಷ್ಟು ಜನ ಟಿಕೆಟ್ಗೋಸ್ಕರ ಒದ್ದಾಡ್ತಾ ಇದ್ದಾರೆ. ರಾಮಕೃಷ್ಣ ಹೆಗ್ಡೆ ಅವ್ರು ಏನೋ ನಿನ್ನ ಮನಸ್ಸು ಮಾಡಿದ್ದಾರೆ, ಇವ್ರಿಗೂ ಕೊಟ್ಟಿಲ್ಲ, ಅನಂತನಾಗು ಶಂಕರ್ನಾಗು, ಮುಚ್ಕೊಂಡು ಹೋಗು, ಅವ್ರದ್ದೇ ಶೂಟಿಂಗ್ ಇತ್ತು, ಮುಚ್ಕೊಂಡು ಹೋಗು ಅಲ್ಲಪ್ಪ ಯಾವ ಡೈರೆಕ್ಟ್ರ್ ನಾನು ಹೇಳ್ತೀನಿ ಹೋಗಿ ನಾನೇ ಇರೋ. ಒಂದು ಕೆಲಸ ಮಾಡು, ಅವ್ರು ಡೈರೆಕ್ಟ್ ಒದ್ದಾಡ್ತಾ ಇದ್ದಿಲ್ಲ ಸರ್, ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಒಂದು ಕೆಲಸ ಮಾಡು, ನೀನು ಬೆಳಗ್ಗೆ ಹೊತ್ತು ಕ್ಯಾನ್ವಾಸ್ಗೆ ಹೋಗು, ರಾತ್ರಿ ಫ್ಲೈಟ್ ಹಿಡ್ಕೊಂಡು ಬಾ ಬೆಂಗಳೂರಿಂದ, ರಾತ್ರಿ ಎಲ್ಲ ಶೂಟಿಂಗ್ ಮಾಡೋಣ, ಡೇಟ್ ಕೊಡ್ತೀನಿ ನಾನು, ನೀನು ಬೆಳಗ್ಗೆ ತಿರ್ಗೋ ಹೋಗಿ ಕ್ಯಾನ್ವಾಸ್ಗೆ. ಹಾಗೆ ಮದ್ರಾಸ್ಗೆ ಇಲ್ಲಿಗೆ ರಾತ್ರಿ ಮದ್ರಾಸು, ಬೆಳಗ್ಗೆ ಗೌರಿಬಿದನೂರು, ರಾತ್ರಿ ಮದ್ರಾಸು, ಹಿಂಗೆ 7-8 ಜನ ಸೀತಾರಾಮ್ ಅವರಿದ್ದು. ಹಾಗೆ ಮಾಡಿ 15,000 ರೂಪಾಯಿ ಕ್ಯಾಶ್ ನನ್ನ ಕೈ ಕೊಟ್ಟು ಆ ಕಾಲದಲ್ಲಿ ದೊಡ್ಡದು ಅಮೌಂಟ್ ಕೊಟ್ಟು 8 ಚುನಾವಣೆ ಆಗತಕ್ಕ ಹಿಂಗೆ ಮಾಡು ಅಂತೇಳಿ ಗೆದ್ದ ಮೇಲೆ ಅಲ್ಲೇ ಸನ್ಮಾನ ಅವನೇ ಫಸ್ಟ್ ಮಾಡಿದ್ದು. ಸೂಪರ್ ಹೆಂಗೆ ಚಿಕ್ಕ ವಯಸ್ಸು ಮಾಡುವಲ್ಲ ಒಳ್ಳೆ ಕೆಲಸ. ಅದೆಲ್ಲ ಆಗಿ ಒಂದು 6-7 ತಿಂಗಳ ಹೊತ್ತಿಗೆ ಮುಂದೆ ಯಾವುದೋ ಪಿಕ್ಚರ್ ಸಿಕ್ಕಿದಾಗ ಏನು ಹೆಂಗೆ ಎಲ್ಲ ಜನ ಸಾರ್ ಕೆಲಸ ಮಾಡೋಕ್ಕಾಗ್ತದೆ, ಯಾಕೆ ಅಂತ ಅಂದರು. ಯಾಕಪ್ಪ ಅಂತಂದರು, ಹಿಂಗೆ ಒಂದು 26 ಶಾಲೆಗಳು ಗುಡಿಸ್ನಲ್ಲಿದ್ದಾವೆ, ಕಟ್ಸೋದಕ್ಕೆ ದುಡ್ಡು ಕೇಳಿದ್ರೆ ಸರ್ಕಾರದಲ್ಲಿ 2 ಸ್ಕೂಲಿಗೆ ಕೊಡ್ತೀನಿ, 3 ಸ್ಕೂಲಿಗೆ ಕೊಡ್ತೀನಿ ಅಂತಾರೆ. ಏನು MLA ಮಾಡೋದು ನಾನು, ಅದು ಮುಟ್ಟಿಸ್ಬೇಕು ಅಂತಂದರು. ಎಷ್ಟಾಗುತ್ತೆ ಲೆಕ್ಕ ಹಾಕೋ ಅಂತ ಅಂದರು. ಲೆಕ್ಕ ಹಾಕ್ಕೊಂಡೆ, ಕನಿಷ್ಠ ಏನಿಲ್ಲ ಅಂದರೆ ಒಂದು 7-8 ಲಕ್ಷ ರೂಪಾಯಿ ಬೇಕಾಗುತ್ತೆ. ಆವತ್ತಿನ ಕಾಲಕ್ಕೆ 20,000-25,000ಕ್ಕೆಲ್ಲ ಒಂದು ಬಿಲ್ಡಿಂಗ್ ಕಟ್ಬೋದಾಗಿತ್ತು, ಸ್ಕೂಲ್ನ ಮಾಡ್ಕೊಳ್ಳೋಂಥದ್ದು. ಮಾಡ್ಬೋದು ಅಂತ ಒಂದು ಕೆಲಸ ಮಾಡ್ಯಾ ನೀನು, ಸ್ಟಾರ್ ನೈಟ್ ಮಾಡ್ಯಾ, ದುಡ್ಡು ಕಲೆಕ್ಟ್ ಮಾಡಿ ನೀರೇ ಕಟ್ಸಯ್ಯ, ಒಬ್ಬ MLA ಮಾಡಲಿ, ಸಾಧನೆ ಆಗಲಿ. ಆ ಹುಚ್ಚದ ಸಿಕ್ಕ ನಾನು ಶುರು ಮಾಡ್ಕೊಂಡು ಸ್ಟಾರ್ ನೈಟ್ ಅಂತ ಮಾಡಿ, ಅವ ಮುಖ್ಯಮಂತ್ರಿ ನಾಟಕ ಭಾಳ ಪಾಪ್ಯುಲರ್ ಇತ್ತು. ಆಮೇಲೆ ನಾಟಕ ಹಾಕ್ಕೊಂಡು ಒಂದಷ್ಟು ಕಲೆಕ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಅವ್ರು ಹೇಳಿದ್ರು, ಸ್ಟಾರ್ ನೈಟ್ ನಾನು ಮಾಡ್ತೀನಪ್ಪ, ನೀನೇ ಬರಬೇಕಲ್ಲ, ನಾನು ಏನು ಹೇಳ್ತಾ ಇರೋದು ಇವಾಗ, ನಿನಗೋಸ್ಕರ ಹೇಳ್ತೀನಿ, ಮಾಡು, ನಾನು ಅರೇಂಜ್ ಮಾಡ್ಕೊಡ್ತೀನಿ ಎಲ್ಲ, ತಲೆ ಕೆಡಿಸ್ಕೊಬೇಡ, ಟಿಕೆಟ್ ಕಡಿಮೆ ಇಡು, ಬೇರೆ ಈ ನಾಟಕಕ್ಕೆ ಜಾಸ್ತಿ ಇಟ್ಕೋ ಅಂತ ಹೇಳಿದ್ರು. ಆವಾಗ ನಾನು ನಾಟಕಕ್ಕೆ 1,000 ರೂಪಾಯಿ ಟಿಕೆಟ್ ಚೌಡಯ್ಯದಲ್ಲಿ ಮಾಡಿ ಆ ಟಿಕೆಟ್ ಮಾರಿ, ಆಮೇಲೆ ಸ್ಟಾರ್ ನೈಟ್ ಮಾಡಿ, ಸ್ಟಾರ್ ನೈಟ್ಗೆ ಒಂದು 7-8 ಸಾವಿರ ಜನ ಸೇರಿದ್ರು. 10 ರೂಪಾಯಿ 15 ರೂಪಾಯಿ ಟಿಕೆಟ್ ಅಷ್ಟೇನೇ. ಆದರೆ ಕರ್ಕೊಂಬಂದಿದ್ದು ಎಷ್ಟು ಜನ ಗೊತ್ತಾ, 25 ಜನ, 5-6 ಜನ ಹೀರೋಯಿನ್ಗಳೆಲ್ಲ ತಮಿಳ್ನಾಡಿನ ಅಂಬಿಕಾ, ಮಹಾಲಕ್ಷ್ಮಿ, ಗೀತಾ ಇಂಥವ್ರನ್ನೆಲ್ಲ ಕರ್ಕೊಂಡು, ಹೀರೋಗಳಿಗೆಲ್ಲ ಬೈದು ಕರೆಸ್ಕೊಂಡು, ವಿಷ್ಣುವರ್ಧನ್ ಕರೆಸ್ಕೊಂಡು ಗೌರಿಬಿದನೂರಿಗೆ ಬಂದು ಆ ಕಾಲದಲ್ಲಿ 7.5-8 ಲಕ್ಷ ರೂಪಾಯಿ ಕಲೆಕ್ಷನ್ ಆಯಿತು. 10 ಪೈಸೆ ಅವ್ರು ತೊಗೊಂಡ್ಲಿ, ಎಲ್ಲ ಕಾರು ಅವರೇ ಮಾಡ್ಕೊಂಡು, ಊಟನೂ ಅವರೇ ಅರೇಂಜ್ ಮಾಡ್ಕೊಂಡು ನನಗೆ ಬಂದು ಅಟೆಂಡ್ ಮಾಡಿಬಿಟ್ಟು ಕಲೆಕ್ಟ್ ಮಾಡಿ, ಆಯಿತಾ ಖುಷಿಯಾಗಿ ತಗೊಂಡು ಕಟ್ಬಿಡು. ಒಂದೇ ದಿವಸ ಕಟ್ಟಿಸಿ ಇನಾಗ್ರೇಷನ್ ಮಾಡಿಸ್ತೀವಿ. ಅವ್ರು ಇಲ್ಲ ಅಂದಾಗ ನೀವು ಎಷ್ಟು ಒಡನಾಟ ಇಟ್ಕೊಂಡ್ರಲ್ಲ ಸರ್. ಈಗ ಅವರು ಸಡನ್ನಾಗಿ ಅವತ್ತು ಚೆನ್ನಾಗೇ ಇದ್ದವರು, ಮಧ್ಯಾಹ್ನ ಎಲ್ಲ ಅದೇ ಅಲ್ಲಿ ದುರಂತ ಏನೋ ಒಂದು ಆಗಿರುತ್ತೆ ಮಂಡ್ಯದಲ್ಲಿ, ಅವತ್ತು ಚೆನ್ನಾಗೆಲ್ಲ ಫೋನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಬೇಜಾರಾಗಿದ್ದಾರೆ, ಬಸ್ ದುರಂತ ಆಗಿರುತ್ತೆ, ಮಕ್ಕಳೆಲ್ಲ ಇದಕ್ಕೆ ಹೊಂಡಾಗ್ಬಿಟ್ಟು. ಸಂಜೆ ನೋಡ್ರೆ ಅವ್ರ ಡೆತ್ತು. ಅವತ್ತು ಹೇಗಿತ್ತು ನಿಮಗೆ? ಅಂಬರೀಷ್ ನನಗೆ ಹೋಗಿ ನೋಡೋಕ್ಕಾಗಲೇ ಇಲ್ಲ, ಮನಸ್ಸೇ ಬರಲಿಲ್ಲ, ದೂರದಿಂದ ನಿಂತ್ಕೊಂಡು ನೋಡಿದ್ದಷ್ಟೇ. ಒಂಥರ ಏನೋ ಕಲಿಸಿ ಏನೋ ನನ್ನ ಮನೆ ಒಳಗೆ ಏನೇನೋ ನಡೆದೋಗಿದೆ, ನನ್ನ ಮನೆಗೆ ನನಗೆ ಏನೋ ಥರದಲ್ಲಿ ಆಗೋಯ್ತು.
ಸಿಕ್ಕೋದೇ ಇಲ್ಲ ಅಂತ ಅಪರೂಪದ ವ್ಯಕ್ತಿ. ರಾಜ್ಕುಮಾರ್ ಅವ್ರನ್ನೂ ಕೂಡ ದಬಾಯಿಸಿ ಮಾತಾಡೋ ಶಕ್ತಿ ಇದ್ದಿದ್ದು ಅವರಿಗೇನೆ. ಅವರೇ ಸುಮ್ಮನೆ ಕೂತ್ಕೊಳ್ರಿ ಸ್ವಾಮಿ ನಿಮ್ಗೆ ಗೊತ್ತಿದೆ ಅಂತ ಅಂದ್ಬಿಡೋರು. ಆ ಥರದ್ದು ಪ್ರೀತಿ ಇದ್ದಂಥ ವ್ಯಕ್ತಿ. ದೈತ್ಯ ಸಂಘ ಬೆಳೆಸಿದ್ದು ಏನೋ ರೇಸ್ ಕೋರ್ಸು ಕಾಂಟ್ಯಾಕ್ಟು, ಇಸ್ಪೀಟು, ರೇಸ್ ಕೋರ್ಸು, ಜೂಜಾಟ, ಗೋವಾ, ಇವು ಎಲ್ಲ ಕಡೆನೂ ಸ್ನೇಹಿತರು. ಎಲ್ಲ ಲ್ಯಾಂಗ್ವೇಜ್ನಲ್ಲಿ ನಾಯಕರುಗಳು ಶತ್ರುಘ್ನ ಆದಿಯಾಗಿ, ಧರ್ಮೇಂದ್ರನ ಆದಿಯಾಗಿ, ನಮ್ಮ ಅಮಿತಾಬ್ ಎಲ್ಲರೂ ಆತ್ಮೀಯ ಗೆಳೆಯರು. ತಮಿಳ್ನಾಡಿನ ರಜನಿಕಾಂತ್ ಹೋಗೋ ಬರೋ ಸ್ನೇಹಿತರು. ಆಮೇಲೆ ದಿಲ್ದಾರ್ ಈ ಕಡೆ 10,000 ಬಂದರೆ ಹೋಗ್ಲಿ, ಈ ಕಡೆ ಹೋಗಿ ಖರ್ಚಾದರೆ ಚಿಂತಿಲ್ಲ. ಆದರೆ ಅವತ್ತು ಬಟ್ ಅವ್ರಿಗೆ ಸಾಯೋದಕ್ಕೆ 2-3 ಸತಿ ಸೂಚನೆ ಕೊಟ್ಟಿತ್ತು ಭಗವಂತ. ಇದು ಶಂಕರ್ನಾಗ್ ಥರ ಸಾವಲ್ಲ, ಅದು ಶಂಕರ್ನಾಗ್ ಸಡನ್ ಆಗೋಯ್ತು ಪಾಪ. ಇವ್ರಿಗೆ 4-5 ಸತಿ ನಾವು ಯಾರು ಹೇಳೋ ಸ್ಥಿತಿಲಿ, ಹೇಳಿದ್ರು ಕೇಳೋ ಸ್ಥಿತಿಲಿ ಇರಲಿಲ್ಲ ಅವರು. ಅವ್ರಿಗೆ ಒಂದು ಸತಿ ಡ್ರಿಂಕ್ಸ್ ಬಿಡಬೇಕು ನೀವು ಅಂತಂದರು, ಅದಾಗಲಿಲ್ಲ. ಸಿಗರೇಟ್ ಬಿಡಬೇಕು ಅಂತಂದರು, ಅದಾಗಲೇ ಇಲ್ಲ. ಮಾಂಸ ಕಡಿಮೆ ಮಾಡಬೇಕು ಅಂದ್ರೆ ಆಗಲೇ ಇಲ್ಲ. ಫ್ಯಾಟ್ಸ್ ಜಾಸ್ತಿ ಇತ್ತು, ಪ್ರೆಷರ್ ಜಾಸ್ತಿ ಇತ್ತು.